ಇನ್ನು ಬಹಳ ಜನ ಮಜಾ ಹೇಳ್ತಾರೆ, ನನಗೆ ನಗು ಬರ್ತಾ ಇರುತ್ತೆ. ಸರ್ ಮಕ್ಕಳೆಲ್ಲ ಈ ಬಿಸ್ನೆಸ್ ಮಾಡಬಾರ್ದು ಸರ್, ಓದ್ಬೇಕಾದ್ರೆ ಓದ್ಬೇಕು ಸರ್, ಓದೋ ಸಮಯದಲ್ಲಿ ಓದ್ಬೇಕು ಸರ್. ಇದೇನ್ ಸರ್ ಇದು ಹೊಲಸು ಬಿಸ್ನೆಸ್? ಓದೋ ಸಮಯದಲ್ಲಿ ಈ ಬಿಸ್ನೆಸ್ ಈ ದುಡ್ಡಿನ ಚಟ ಹತ್ಬಾರ್ದು ಸರ್, ಮಕ್ಕಳಿಗೆ ದುಡ್ಡು ಗಿಡ್ಡು ಅನ್ಬಾರ್ದು ಸರ್. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇವೆಲ್ಲ ಮಾಡಬಾರ್ದು ಸರ್. ಓದೋ ಮಕ್ಕಳು ಯಾವತ್ತೂ ಮಾಡಬಾರ್ದು. ಓದೋ ಮಕ್ಕಳು ಓದೋ ಕಡೆ ಲಕ್ಷ್ಯ ಇರಬೇಕು, ಓದೋ ಕಡೆ ಕಾನ್ಸಂಟ್ರೇಷನ್ ಇರಬೇಕು, ಗೊತ್ತಾ ಸರ್? ಇವನ್ನೆಲ್ಲ ಮಾಡಬಾರ್ದು ಸರ್. ಇದನ್ನೇನ್ ಸರ್ ಇದು? ಮೀಟಿಂಗ್ ಮಾಡ್ತಾರಂತೆ, ಅಲ್ಲಿ ಹೋಗ್ಬೇಕಂತೆ, ಅದೇನೋ ದುಡ್ಡು ಕೊಡ್ಬೇಕಂತೆ, ಪ್ರಾಡಕ್ಟ್ಸ್ ಅಂತೆ ಸರ್. ಇವೆಲ್ಲ ಯಾಕೆ ಸರ್? ಮಕ್ಕಳಿಗೆ ದುಡ್ಡಿನ ವ್ಯವಹಾರ ಯಾಕೆ ಬೇಕು ಸರ್? ಓದೋ ಸಮಯ ಸಮಯ ಮತ್ತೆ ಬರುತ್ತಾ ಸರ್? ಓದ್ಬಿಟ್ಟು ಆಮೇಲೆ ಮಾಡ್ಲಿ ಬಿಡಿ ಸರ್, ಏನೋ ಒಂದು ಮಾಡ್ಲಿ. ಓದೋ ಟೈಮಲ್ಲಿ ಇವೆಲ್ಲ ಬೇಕಾ ಸರ್ ಮಕ್ಕಳಿಗೆ ಅಂತ ಹೇಳ್ತಾರೆ. ಕರೆಕ್ಟ್. ಅವಾಗ ನಾನು ಅವ್ರಿಗೆ ಕೇಳಿದೆ, ಅವ್ರ ತಂದೆಗೆ, ಸರ್ ನಿಮ್ಮ ಮಗ ಏನು? ನನ್ನ ಮಗ ಡಿಗ್ರಿ ಓದ್ತಾ ಇದ್ದಾನೆ, ಏನು ಲಾ ಮಾಡ್ತಾ ಇದ್ದಾನೆ? ಹೌದಾ ಸರ್, ವೆರಿ ಗುಡ್, ಲಾ ಮಾಡ್ತಿದ್ರ? ಸೂಪರ್. ಏನ್ ಮಾಡ್ಬೇಕಂತಿದ್ರೆ? ದೊಡ್ಡ ಲಾಯರ್ ಮಾಡ್ಬೇಕಂತಿದ್ರಿ? ಸೂಪರ್ ಸೂಪರ್. ಹೇಗೆ ಹೋಗ್ತಾರೆ ಕಾಲೇಜಿಗೆ? ಸರ್ 2 ಲಕ್ಷದ ಬೈಕ್ ಕೊಡ್ಸಿದ್ದೀನಿ. 2 ಲಕ್ಷದ ಬೈಕ್ ಕೊಡ್ಸಿದ್ದೀನಿ ನನ್ನ ಮಗಗೆ ಅಂತ. ಆಪಲ್ ಮೊಬೈಲ್ ಕೊಡ್ಸಿದ್ದೀನಿ, 2 ಲಕ್ಷದ ಬೈಕ್ ಕೊಡ್ಸಿದ್ದೀನಿ. ಅವನಿಗೆ ಪಾಕೆಟ್ ಮನಿ ಒಂದು 2 ಸಾವಿರ ರೂಪಾಯಿ ಬೇಕೇ ಬೇಕು ಸರ್. ವಾರದಲ್ಲಿ 2-3 ಸಾವಿರ ರೂಪಾಯಿ ಖರ್ಚಿದೆ. ಒಂದು ತುಂಬಾ ಫ್ರೆಂಡ್ಸ್ ಸರ್, ಅವನಿಗೆ ತುಂಬಾ ಸ್ನೇಹಿತರು. ಇವರು ಬೋಧನೆ ಮಾಡ್ತಾ ಇದ್ದಾರೆ ಮಕ್ಳು ಹಿಂಗಿರ್ಬೇಕು ಅಂತ. ಏನಾಯ್ತು ಗೊತ್ತಾ? ಇದು ಈಗಿಂದಲ್ಲ ಕತೆ, ನಾನು ಹೇಳ್ತಾ ಇರೋದು 2008-9ರಲ್ಲಿ. 2008-9 ಅಥವಾ 2010ರಲ್ಲಿ ನಾನು ಒಬ್ರ ಮನೆಗೆ ಡೆಮೋ ಕೊಡಕ್ ಹೋಗಿದ್ದೆ. ಪ್ರೆಸೆಂಟೇಶನ್ ಆಗಿತ್ತು ಅವಾಗ. ಓಕೆ. ಇದೆಲ್ಲ ಆಗಿದ್ಮೇಲೆ ನಮಗೆ ತುಂಬಾ ಹತ್ತಿರದವ್ರು ಅವರು. ಓಕೆ, ನಮ್ಮ ರಿಲೇಟಿವ್ಸೇ ಆಗಿದ್ರು. ಅವ್ರ ಮನೆಯಿಂದ ನಾನು ಬಂದೆ, ಎಲ್ಲ ಆಯ್ತು. ಸ್ವಲ್ಪ ದಿನ ಕಳೀತಾ ಇದ್ದಾಗೆ ಒಂದೇ ಒಂದು ವರ್ಷದಲ್ಲಿ ಅವ್ರ ಮಗ ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರೋದ. ಕಾರಣ ಏನು ಅಂತಂದು ಹೇಳಿದ್ರೆ, ಓವರ್ ಸ್ಪೀಡು, ಓವರ್ಟೇಕ್ ಮಾಡೋದಕ್ಕೆ ಹೋಗಿ ಲಾರಿಗೆ ಡಿಕ್ಕಿ ಹೊಡೆದು ಸತ್ತೋದ. 2 ಲಕ್ಷ ರೂಪಾಯಿ ಬೈಕ್ ಡಮಾರು, ಮಗುನೂ ಡಮಾರು. ಇದು ದಾವಣಗೆರೆಯಲ್ಲಿ ನಡೆದಂತ ಘಟನೆ. ನಾನು ಏನು ಹೇಳಕ್ ಆಗಲ್ಲ, ಯಾಕಂದ್ರೆ ನನಗಿನ್ನ ದೊಡ್ಡವರು ಸುಮ್ಮನೆ ಇದ್ದೆ. ನಾನು ಇಲ್ಲಿ ನಿಮಗೇನು ಹೇಳೋದಕ್ಕೆ ಹೋಗ್ತೀನಿ ಅಂತಂದು ಹೇಳಿದ್ರೆ, ನೀವು ಮಕ್ಕಳನ್ನ ಬೆಳೆಸ್ತೀರಾ ಅಂತಂದು ಹೇಳಿದ್ರೆ ಅವ್ರಿಗೆ ಶಿಕ್ಷಣ ಕೊಡಿ, ದುಡ್ಡು ಕೊಡಬೇಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಏನ್ ಮಾಡುತ್ತೆ ಅಂದ್ರೆ ದುಡ್ಡು ಕೊಡಲ್ಲ, ಶಿಕ್ಷಣ ಕೊಡುತ್ತೆ, ಸಭ್ಯತೆ ಕಲಿಸ್ಕೊಡುತ್ತೆ. ಇವತ್ತು ನಾನು ಇಂಜಿನಿಯರಿಂಗ್ ಓದ್ಬೇಕಾದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ಕೆ ನನ್ನಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಗುಣಗಳು ಬಂದವು. ಇವತ್ತು ನನ್ನ ತಂದೆ ತಾಯಿ ವಯಸ್ಸಿನವರು ನನ್ನ ಕಾಲಿಗೆ ಬೀಳ್ತಾರೆ, ನನಗೆ ಗುರುಗಳೇ ಅಂತ ಕರೀತಾರೆ. ನಾನು ಪುಸ್ತಕ ಬರೆದೆ, ಹಣ ಮಾಡಿದೆ, ಹೆಸರು ಮಾಡಿದೆ, ಲಕ್ಷಾಂತರ ಜನರ ಜೀವನವನ್ನ ಬದಲಾವಣೆ ಮಾಡಿದೆ. ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ. ದಿಸ್ ಈಸ್ ದ ಬ್ಯೂಟಿ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಎಷ್ಟೋ ಜನ ಫೋನ್ ಮಾಡ್ತಾರೆ, ಸರ್ ನಾನು ಸೂಸೈಡ್ ಮಾಡ್ಕೋಬೇಕಂತಿದ್ದೆ, ನಿಮ್ದು ವಿಡಿಯೋ ನೋಡಿದೆ, ನಿಮ್ದು ಬುಕ್ಸ್ ಓದಿದೆ, ಮತ್ತೆ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಅನಿಸ್ತು, ನಾನು ಮತ್ತೆ ಬದಲಾವಣೆ ಆದೆ ಸರ್ ಅಂತಾರೆ. ಇದು ಯಾರು ತಂದು ಕೊಡ್ತಾರೆ? ಇದು ಒಬ್ಬ ನೆಟ್ವರ್ಕರ್, ಒಬ್ಬ ಲೀಡರ್ ತಂದು ಕೊಡ್ತಾರೆ. ನಿಮ್ಮ ಮಕ್ಕಳಿಗೆ ಅದನ್ನ ಕಲಿಸ್ಕೊಡಿ. 2 ಲಕ್ಷ ರೂಪಾಯಿ ಬೈಕ್ ಕೊಟ್ಟು ಅವ್ರ ಜೀವದ ಜೊತೆಗೆ ಆಟ ಆಡಕ್ ಬಿಡಬೇಡಿ. ಆಪಲ್ ಮೊಬೈಲ್ ಕೊಡಕ್ ಹೋಗ್ಬೇಡಿ. ಯು ಗಾಟ್ ಮೈ ಪಾಯಿಂಟ್. ಇವರು ಬುದ್ಧಿವಾದ ಹೇಳ್ತಾರೆ. ಸೊ ಅಂತ ದಡ್ರ ಜನರಲ್ಲಿ ನಾವು ಬದುಕ್ತಾ ಇದೀವಿ, ಅಂತ ದಡ್ರ ಸಂಘದಲ್ಲಿ ನಾವಿದ್ದೇವೆ, ಅಂತ ಹುಚ್ಚು ಜನರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಇವರ ನಡುವೆ ನಾವು ಎದ್ದು ಬಂದು ಈ ಕಡೆ ಜಯಶಾಲಿ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಸ್ನೇಹಿತರೆ, ತುಂಬಾ ಕಷ್ಟ ಇದೆ. ಬಟ್ ಬಿಟ್ಕೊಡ್ಬೇಡಿ. ನೀವು ಬಿಡಕ್ ಹೋಗ್ಬೇಡಿ. ನಾನು ನಿಮಗೆ ಸೀಕ್ರೆಟ್ಸ್ ಹೇಳ್ಕೊಡ್ತಾ ಇದ್ದೀನಿ. ಇಂಥ ಹೊಲಸು ಜನರಿದ್ದಾರೆ, ಹೊಲಸು ವಿಚಾರಗಳಲ್ಲಿದ್ದಾರೆ. ದುಡ್ಡು ಮಾಡೋದು ತಪ್ಪು, ಸಕ್ಸಸ್ ಆಗೋದು ತಪ್ಪು, ನಮ್ಮಂಥವ್ರಿಗಲ್ಲ, ಬಿಸ್ನೆಸ್ ಮಾಡಬೇಡಿ, ಈ ರೀತಿ ಹೊಲಸು ಬುದ್ಧಿಗಳನ್ನ ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ಇಲ್ಲಿಂದ ಎದ್ದು ಈ ಕಡೆ ನೀವು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ. ಇಟ್ ಈಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ತುಂಬಾ ಕಷ್ಟ ಇದೆ. ನೀವು ಆ ಕಷ್ಟನ ಎದುರಿಸಲೇಬೇಕು, ಬೇರೆ ದಾರಿ ಇಲ್ಲ ನಿಮಗೆ. ಎದುರಿಸಲೇಬೇಕು. ನೀವು ಈ ಬಾವಿಯಲ್ಲಿ ಏನು ಬದುಕ್ತಾ ಇದ್ದೀರಲ್ಲ, ಬೌಂಡ್ರಿ ಹಾಕೊಂಡು, ಬಾರ್ಡರ್ ಹಾಕೊಂಡು, ಅಲ್ಲಿಂದ ನೀವು ಈಚೆ ಬರೋದನ್ನ ಟ್ರೈ ಮಾಡಿ. ಈಚೆ ಬನ್ನಿ ಅಲ್ಲಿಂದ. ಇಲ್ಲ ಅಂತಂದ್ರೆ ಆದ್ರೆ ನಿಮ್ ಜೀವನ ಅಷ್ಟೇ ಇರುತ್ತೆ, ಬಾವಿಯಲ್ಲಿರೋ ಕೊಪ್ಪೆ ತರಾನೇ ಇರ್ತೀರಾ ನೀವು. ನೀವು ಪ್ರಪಂಚನೇ ನೋಡಕ್ ಆಗಲ್ಲ. ನಿಮ್ಮ ಸ್ವಂತ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ. ಗಂಡನು ದುಡಿಬೇಕು, ಹೆಂಡತಿನೂ ದುಡಿಬೇಕು, ಮಕ್ಕಳು ದುಡಿಬೇಕು, ಎಲ್ಲರೂ ದುಡಿಬೇಕು, ಎಲ್ಲರೂ ಅವ್ರವ್ರ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು, ಎಲ್ಲರೂ ಬೆಳಿಬೇಕು. ಅದು ನಾನು ಹೇಳ್ತಾ ಇರೋದು.
ನಾನು ಹೇಳ್ತೀನಲ್ಲ, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹಣ ಕಳ್ಕೊಳೋದಕ್ಕೆ ಚಾನ್ಸೇ ಇಲ್ಲ. ಹಣ, ಯಾಕಂದ್ರೆ ಎಜುಕೇಶನ್ ಸಿಕ್ಕಿದೆ ಅಲ್ಲ. ಇವತ್ತು ನಾನು ನಿಮಗೆ ಒಂದು ಏನೋ ಒಂದು ಎಜುಕೇಶನ್ ಕೊಟ್ಟಿದ್ದೀನಿ, ಇದಕ್ಕೆ ಎಷ್ಟು ಬೆಲೆ ಕಟ್ತೀರಾ ನೀವು? 50,000, 1 ಲಕ್ಷ, 10 ಲಕ್ಷ? ನನ್ನ ಟ್ರೈನಿಂಗಿಗೆ ನೀವು ಬೆಲೆ ಕಟ್ಟಕ್ ಆಗಲ್ಲ. ಈ ರೀತಿ ಪ್ರತಿಯೊಬ್ರು ನಿಮ್ಮ ಅಪ್ಲೈನ್ಗಳು ಇದ್ದಾರೆ, ಅವ್ರು ಕೊಡೋ ಟ್ರೈನಿಂಗ್ಗಳಿಗೆ ಬೆಲೆ ಕಟ್ಟಕ್ ಆಗಲ್ಲ. ಸೊ ಬಹಳ ಜನ ಹೇಳ್ತಾರೆ, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೋದೆ, ದುಡ್ಡು ಹಾಕಿದೆ, ನಾನು ದುಡ್ಡು ಕಳ್ಕೊಂಡ್ಬಿಟ್ಟೆ ಅಂತ. ಹೇಗ್ ಕಳ್ಕೊಂತೀರ ದುಡ್ಡು? ದುಡ್ಡು ಕಳ್ಕೊಳೋದು, ಎಣ್ಣೆ ಹೊಡಿತಿದ್ದೀರಲ್ಲ ಅಲ್ಲಿ ದುಡ್ಡು ಕಳ್ಕೊಂತಿದ್ದೀರಾ. ನೀವು ಜೂಜಾಡ್ತಿದ್ರಲ್ಲ ಅಲ್ಲಿ ದುಡ್ಡು ಕಳ್ಕೊಂತಿದ್ದೀರಾ. ನೀವು ಮೊಬೈಲ್ ಕಾರ್ ತಗೊಂತಿದ್ರಲ್ಲ ಅಲ್ಲಿ ದುಡ್ಡು ಕಳ್ಕೊಂತ ಇದ್ದೀರಾ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಎಜುಕೇಶನ್ ಸಿಗ್ತಾ ಇದೆ, ಜೀವನ ಅಂದ್ರೆ ಏನ್ ಸಿಗ್ತಾ ಇದೆ, ಸಕ್ಸಸ್ ಅಂದ್ರೆ ಏನ್ ಸಿಗ್ತಾ ಇದೆ. ಆ ಶಿಕ್ಷಣಕ್ಕೆ ನೀವು ದುಡ್ಡು ಕಟ್ತಾ ಇದ್ದೀರಾ, ಅದು ಯಾವತ್ತೂ ವೇಸ್ಟ್ ಆಗಲ್ಲ. ಇವತ್ತು ನಾನು ಇಂಜಿನಿಯರ್ ಓದಕ್ಕೆ 10 ಲಕ್ಷ ಖರ್ಚು ಮಾಡಿದ್ದೀನಿ ಅಂದ್ರೆ ಅದು ಯಾವತ್ತು ವೇಸ್ಟ್ ಅಲ್ಲ. ಅದು ದುಡ್ಡು ಹಾಕಿದ್ದೀನಿ, ಲಾಸ್ ಆಯ್ತು ಅಂತಂದಲ್ಲ, ನನ್ನ ಜೀವನ ಪರ್ಯಂತ ಇಂಜಿನಿಯರ್ ಅಂತ ಕರ್ಸ್ಕೊಂತೀನಿ ನಾನು. ಈ ಕಾಮನ್ ಸೆನ್ಸ್ ಇಲ್ಲ ನಮ್ಮಲ್ಲಿ. ಇದು ಬರಬೇಕು ಅನ್ನೋದು ನನ್ನ ಹೋರಾಟ. ಅದಕ್ಕೋಸ್ಕರ ಈ ಸಂಘಟನೆ ಮಾಡಿದ್ದೀನಿ, ಅದಕ್ಕೋಸ್ಕರ ಬುಕ್ಸ್ ಬರಿತಾ ಇದ್ದೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿ, ಬಟ್ ಇದ್ರ ಬಗ್ಗೆ ಜನರಿಗೆ ಅರಿವಿಲ್ಲ. ಇದನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಒಂದು ಹೊಲಸ್ ಬಿಸ್ನೆಸ್, ಇದರಲ್ಲಿ ಸೇಲ್ಸ್ ಮಾಡಬೇಕು, ಇದರಲ್ಲಿ ಜನ ಸೇರಿಸ್ಬೇಕಲ್ವಾ, ಅದು ಅಲ್ವಾ ಬಿಸ್ನೆಸ್ ಅಂದ್ರೆ ಅಂತ ಈ ರೀತಿ ಚೀಪ್ ಆಗಿ ಮಾತಾಡ್ತಾ ಇದ್ದಾರೆ. ಬಟ್ ತಿಳಿದವರು ಇದರಲ್ಲಿ ತುಂಬಾ ಕೋಟಿ ಕೋಟಿ ಹಣವನ್ನ ಮಾಡ್ತಾ ಇದ್ದಾರೆ, ಕೋಟ್ಯಾಧಿಪತಿ ಆಗಿದ್ದಾರೆ, ತಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ನಿಮಗೆ ಗೊತ್ತಾ, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇಂಡಿಯಾದಲ್ಲಿ ನೆಟ್ವರ್ಕರ್ಸ್ ಇದೀವಿ ನಾವು. ನಮ್ಮಷ್ಟು ಟ್ಯಾಕ್ಸ್ ಪೇಯರ್ಸ್ ಯಾರು ಇಲ್ಲ ಇವತ್ತು. ಈ ಇಂಡಸ್ಟ್ರಿಯಿಂದ ಹೈಯೆಸ್ಟ್ ಟ್ಯಾಕ್ಸ್ ಪೇ ಆಗ್ತಾ ಇದೆ, ಅಷ್ಟು ಜನ ದುಡಿತಾ ಇದ್ದಾರೆ ಈ ಇಂಡಸ್ಟ್ರಿಯಲ್ಲಿ. ಬಟ್ ಇಲ್ಲಿ ಜ್ಞಾನ ಇಲ್ಲ ಅಷ್ಟೇ. ಇಲ್ಲಿ ಬಹಳ ಜನಕ್ಕೆ ಸಿಸ್ಟಮ್ ಗೊತ್ತಿಲ್ಲ. ಅದನ್ನ ಕಲ್ಸ್ಕೊಡೋದಕ್ಕೆ ನಾನು ಬರ್ತೀನಿ. ಅದಕ್ಕೆ ಹೇಳಿದೆ ನಾನು, ಒಂದೇ ಒಂದು ಮೀಟಿಂಗ್ ಅಲ್ಲಿ ನಿಮಗೆ ನಾನು ಎಲ್ಲವನ್ನ ಉತ್ತರ ಕೊಡಕ್ಕಾಗಲ್ಲ. ಒಂದು ಮೀಟಿಂಗ್ ಅಲ್ಲಿ 1 ಇಂಚು ನಿಮಗೆ ಗಲೀಜನ್ನ ಕೀಳ್ಬೋದು ನಾನು ಅಷ್ಟೇ. ಮತ್ತೊಂದು ಮೀಟಿಂಗ್ ಅಲ್ಲಿ ಮತ್ತೊಂದು ಸ್ವಲ್ಪ ಗಲೀಜನ್ನ ತೆಗಿಬಹುದು. ಹೀಗೆ ಮೊದಲು ಗಲೀಜನ್ನ ಕ್ಲೀನ್ ಮಾಡ್ತಾ ಮಾಡ್ತಾ ನಿಮಗೆ ಒಳ್ಳೆಯ ವಿಚಾರವನ್ನ ತುಂಬಿಸ್ತಾ ಬರ್ತೀನಿ. ಹಾಗಾಗಿ ನಾನು ಪ್ರತಿ ಮಂಗಳವಾರ 7 ಗಂಟೆಗೆ ಟ್ರೈನಿಂಗ್ ಮಾಡ್ತೀನಿ. ನಿಮಗೆ ಭಾರತಿ ಮೇಡಮಿಗೆ ಲಿಂಕ್ ಕಳಿಸ್ತೀನಿ, ನೀವೆಲ್ಲ ನನಗೆ ವಾಟ್ಸಪ್ಪಲ್ಲಿ ಟಚ್ಗೆ ಬನ್ನಿ. ಓಕೆ, ಸೊ ನಿಮಗೆ ಲಿಂಕ್ ಕಳಿಸ್ತೀನಿ. ಪ್ರತಿ ಮಂಗಳವಾರ ಅಂದ್ರೆ ಇವತ್ತು 7:30 ಮತ್ತೊಂದಿದೆ ಕ್ಲಾಸು, 7:30 ಅಟೆಂಡ್ ಆಗಿ. ಫ್ರೀ ಇರುತ್ತೆ ಕ್ಲಾಸ್, ನಂದೇ ಕ್ಲಾಸ್ ಇರುತ್ತೆ, ಫ್ರೀ ಇರುತ್ತೆ ಪ್ರತಿ ಮಂಗಳವಾರ. ಫ್ರೀ ಝೂಮ್ ಮೀಟಿಂಗ್ ಕನ್ನಡ ಇರುತ್ತೆ. ಸೊ ನಿಮ್ಗೆ ಯೂಟ್ಯೂಬಿಗೆ ಹೋಗಿ ಅಲ್ಲಿನೂ ಸಿಗುತ್ತೆ. ಮತ್ತೆ ಲಿಂಕ್ ಬೇಕು ಅಂದ್ರೆ 9739313938 ಈ ನಂಬರ್, ನನ್ನ ನಂಬರಿಗೆ ಕಾಲ್ ಮಾಡಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಮತ್ತೆ ಭಾರತಿ ಮೇಡಮ್ ನಿಮ್ಮ ತಂಡದ ಲೀಡರು ನಿಮಗೆ ಲಿಂಕ್ ಕಳಿಸ್ಕೊಡ್ತಾರೆ, ಅವ್ರಿಗೆ ಹಾಕ್ತೀನಿ, ಅವರೆಲ್ಲ ಗ್ರೂಪಲ್ಲಿ ಹಾಕ್ತಾರೆ. ನೀವು ಅಟೆಂಡ್ ಆಗಿ. ನಿಮಗೆ ಚಿಕ್ಕ ಚಿಕ್ಕ ಪಾಠ ಮಾಡಿ 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 ನಾನು ನಿಮಗೆ ಬೆಳೆಸ್ತಾ ಬರ್ತೀನಿ. ಓಕೆನಾ? 1 ರೂಪಾಯಿನೂ ಫೀಸ್ ಇಲ್ಲ, ಇಟ್ಸ್ ಫ್ರೀ ಆಫ್ ಕಾಸ್ಟ್. ನೀವು ಬೆಳೀರಿ, ನಿಮ್ಮ ಸಿಸ್ಟಮ್ ಅಲ್ಲಿ ನೀವು ಬೆಳೀರಿ. ಒಂದು ಕತೆ ಹೇಳ್ತೀನಿ ನೋಡಿ, ಏನಾಗುತ್ತೆ ಅಂತಂದೇಳಿ. ಆ ಒಂದು ಮೀನಿರುತ್ತೆ. ಆ ಮೀನು ಸಮುದ್ರದಲ್ಲಿರುತ್ತೆ. ಆ ಮೀನನ್ನ ಹಿಡಿತಾನೆ ಒಬ್ಬ ಬಲೆ ಹಾಕ್ಬಿಟ್ಟು, ಮೀನುಗಾರ. ಆ ಬಲೆ ಹಾಕಿ ಹಿಡ್ಕೊಂಡು ಆ ಬಲೆಯಲ್ಲಿ ಹಿಂಗ್ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಪಕ್ಕದಲ್ಲಿ ಒಂದು ಬಾವಿ ಇರುತ್ತೆ. ಸೊ ಆ ಮೀನು ಬಲೆಯಿಂದ ಜಿಗಿದು ಆ ಬಾವಿಯಲ್ಲಿ ಬಿದ್ದ್ಬಿಡುತ್ತೆ. ಸೊ ಆ ಬಾವಿಯಲ್ಲಿ ಬಿದ್ದ ಕೂಡ್ಲೇನೆ ಅದಕ್ಕೆ ನೀರು ಸಿಕ್ತಲ್ಲ, ರೌಂಡ್ ಹೊಡಿತಾ ಇರುತ್ತೆ. ಓಕೆ, ಅಲ್ಲೊಂದು ಚಿಕ್ಕ ಮೀನು ಸಿಗುತ್ತೆ ಆ ಬಾವಿಯಲ್ಲಿ. ನೀನು ಸಮುದ್ರದ ಮೀನೆಲ್ಲ ಇಲ್ಲಿ ಯಾಕೆ ಬಂದಿದ್ದೀಯಾ ಅಂತ ಹೇಳುತ್ತೆ. ಅದು ಹೌದು ಹೌದು, ನನಗೆ ಬಲಿ ಹಾಕಿ ಹಿಡ್ಕೊಂಡು ಹೋಗ್ತಾ ಇದ್ದ, ನಾನು ತಪ್ಪಿಸ್ಕೊಂಡು ಬಿದ್ದುಬಿಟ್ಟೆ, ಇಲ್ಲಿ ಬಾವಿ ಇತ್ತು, ನಾನು ಬಾವಿಯಲ್ಲಿ ಬಂದು ಬಿದ್ದೆ ಅಂತ ಹೇಳುತ್ತೆ. ಅವಾಗ ಆ ಮೀನೇನನ್ನತ್ತೆ, ಆ ನನಗೆ ಸಮುದ್ರ ನೋಡ್ಬೇಕಂತ ಬಹಳ ಆಸೆ ಇದೆ ಅಂತ. ಇದು ಯಾವುದು, ಬಾವಿಯಲ್ಲಿರೋ ಮೀನು ಹೇಳುತ್ತೆ, ಬಾವಿಯಲ್ಲಿರುತ್ತಲ್ಲ ಮೀನು, ಅದು ಹೇಳುತ್ತೆ, ಸಮುದ್ರದ ಮೀನ್ ಜೊತೆಗೆ ಮಾತಾಡತ್ತೆ, ನನಗೆ ಪ್ರಪಂಚ ಅಂದ್ರೆ ಸಮುದ್ರ ನೋಡ್ಬೇಕಂತ ಬಹಳ ಆಸೆ ಇದೆ. ಸಮುದ್ರ ಹೇಗಿಡ್ಬೋದು, ಏನೇನಿದೆ ಸಮುದ್ರದಲ್ಲಿ, ತುಂಬಾ ಫ್ರೀಡಮ್ ಇರುತ್ತೆ ಅಲ್ವಾ ಅಂತ ಹೇಳುತ್ತೆ. ಅದಕ್ಕೆ ಅದು ಹೇಳುತ್ತೆ, ಹೌದು ತುಂಬಾ ಫ್ರೀಡಮ್ ಇರುತ್ತೆ, ಹಾಗಿರುತ್ತೆ ಹೀಗಿರುತ್ತೆ, ವಜ್ರ ವೈಡೂರ್ಯ ಇದೆಲ್ಲ ಇರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ, ಹಲವಾರು ನಮ್ನಿ ಜನ ಇರ್ತಾರೆ, ನಾವ್ ಎಲ್ಲಿ ಬೇಕಲ್ಲಿ ಓಡಾಡ್ಬೋದು, ಸ್ವಾತಂತ್ರ್ಯ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೀಗೆ ಅಂತೆಲ್ಲ ಹೇಳುತ್ತೆ. ಅವಾಗ ಏನಾಗುತ್ತೆ, ಆ ಬಾವಿಯಲ್ಲಿರೋ ಮೀನ್ ಹೇಳುತ್ತೆ, ಸಮುದ್ರ ಎಷ್ಟು ದೊಡ್ಡದಿರ್ಬೋದು ಅಂತ. ತುಂಬಾ ದೊಡ್ಡದಿರುತ್ತೆ ಅಂತ. ಹೌದಾ ಅಂತ ಹಿಂಗೆ ಟು ಇಂಟು ಇಂಟು ಅಂತ ಹೋಗಿ ತೋರಿಸುತ್ತೆ. ಇಷ್ಟು ದೊಡ್ಡದಾ ಅಂತ ಕೇಳುತ್ತೆ ಬಾವಿಯಲ್ಲಿರೋ ಮೀನು. ಅವಾಗ ಅದು ಸಮುದ್ರದಲ್ಲಿರೋ ಮೀನ್ ಹೇಳುತ್ತೆ, ಇಷ್ಟು ದೊಡ್ಡದಲ್ಲ ಇನ್ನೂ ದೊಡ್ಡದು ಅಂತ. ಹೌದಾ ಅಂತಂದ್ರೆ ಮತ್ತೆ ಟು ಇಂಟು ಅಂತಂದ್ರೆ ಹಿಂಗೆಲ್ಲ ರೌಂಡ್ ಹೊಡಿಯುತ್ತೆ, ಇಷ್ಟು ದೊಡ್ಡದಾ ಅಂತ. ಇಷ್ಟಲ್ಲ ಇನ್ನೂ ದೊಡ್ಡದು ಅಂತ. ಅವಾಗ ಅದೇನನ್ನುತ್ತೆ,
ನೀನು ಸುಳ್ಳು ಹೇಳ್ತಿದೀಯಾ? ನೀನು ಸುಳ್ಳು ಹೇಳ್ತಿದ್ಯಾ? ಇದಕ್ಕೂ ದೊಡ್ಡದಿರಕ್ ಚಾನ್ಸೇ ಇಲ್ಲ. ಓಕೆ, ನೀನು ನನಗೆ ಬಕ್ರ ಮಾಡ್ತಿದ್ಯಾ? ನಾನು 10 ವರ್ಷಗಳಿಂದ ಈ ಬಾವಿಯಲ್ಲಿ ಇದ್ದೀನಿ. ಈ ಬಾವಿ ಇಷ್ಟೇ ಇದೆ, ದೊಡ್ಡದಾಗಿಲ್ಲ. ಇಲ್ಲೇ ರೌಂಡ್ ಹೊಡಿತಾ ಇದೆ. ನೀನು ಅಲ್ಲಿಂದ ಬಂದೀನಿ ಅಂತಂದೇಳಿ ನಿನಗೇನೋ ಮರ್ಯಾದೆ ಕೊಟ್ರೆ ನೀನ್ ನನಗೆ ಕಿವಿಯಲ್ಲಿ ಹೂವು ಇಡ್ತಾ ಇದೀಯಾ, ಕಾಗೆ ಹಾರಿಸ್ತಿದ್ಯಾ? ಇದಕ್ಕೂ ದೊಡ್ಡದು ಸಮುದ್ರ ಇರುತ್ತಾ? ನನ್ನ ಮಗ ಹೇಳಿದ್ ನಿನಗೆ? ನಮಗೇನ್ ಬಕರ ಅಂತ ತಿಳ್ಕೊಂಡಿದ್ಯಾ ಅಂತ ಅದ್ರ ಸ್ನೇಹಿತರನ್ನೆಲ್ಲ ಕರೆಯುತ್ತೆ. ಸ್ನೇಹಿತರೆಲ್ಲ ಬರ್ತಾರೆ. ನೋಡು, ಇಲ್ಲಿ ಒಬ್ಬನ್ ಬಂದಿದ್ದಾನೆ, ಇವನ್ ಹೇಳ್ತಿದ್ದಾನೆ ಸಮುದ್ರ ಇದಕ್ಕೂ ದೊಡ್ಡದಿರುತ್ತಂತೆ, ಇದಕ್ಕೂ ಸುಖ ಇರುತ್ತಂತೆ. ನಾನ್ ಹೇಳ್ದೆ ಇಷ್ಟಿರ್ಬೋದು ಅನ್ನೋ ಸಮುದ್ರ ಅಂದ್ರೆ ಅಲ್ಲ ಅಂತೆ. ಇಷ್ಟಿರ್ಬೋದ ಅಂತ ಕೇಳ್ದೆ, ಅಲ್ಲ ಅಂತೆ. ಅದ್ರಕ್ಕೂ ದೊಡ್ಡದಿದೆ ಅಂತೆ ಸಮುದ್ರ. ನಾವೇನ್ ನೋಡಿಲ್ವಾ ಇವನಿಗೆ? ನಮಗೆ ಬಕ್ರ ಮಾಡಕ್ ಬಂದ ನೀವನು ಅಂತಂದೇಳಿ ಎಲ್ಲಾ ಮೀನುಗಳು ಸಿಕ್ಕೊಂಡು ನಗ್ತಾ ಇದ್ವಂತೆ ಆ ಮೀನನ್ನ ನೋಡಿ. ಅವಾಗೆಲ್ಲ ಮೀನು ಕರೆಕ್ಟ್ ಅಂದ್ರಂತೆ. ಯಾರಿಗೆ ಕರೆಕ್ಟ್ ಅಂದ್ರು? ಈ ಸಮುದ್ರ, ಈ ಬಾವಿಯಲ್ಲಿರೋ ಮೀನಿಗೆ ಕರೆಕ್ಟ್ ಅಂದ್ರು. ಯಾಕೆ ಕರೆಕ್ಟ್ ಅಂದ್ರು? ಯಾರವರು? ಅವರು ಬಾವಿಯಲ್ಲಿರೋ ಮೀನುಗಳೇ. ಓಕೆ, ಅವರು ಬಾವಿಯಲ್ಲಿರೋ ಮೀನುಗಳೇ. ಈ ಮೀನು ಎಲ್ಲೆಲ್ಲಿ ಹೋಗ್ತಾ ಇತ್ತಲ್ಲ ಅಲ್ಲೆಲ್ಲ ಚುಡಾಯಿಸ್ತಿದ್ರಂತೆ. ಬಂದ ನೋಡಪ್ಪ ಮಹಾರಾಜ, ಬಂದ ನೋಡಪ್ಪ ರಿಚ್ ಮ್ಯಾನ್, ಬಂದ ನೋಡಪ್ಪ ಸಮುದ್ರದಲ್ಲಿರೋನು, ಈ ಮುತ್ತು ರತ್ನಗಳು ಹವಳಗಳೆಲ್ಲ ನೋಡಿರೋನು. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು
ಪುಸ್ತಕವನ್ನು ಇಟ್ಟಿದ್ದೀವಿ. ತುಂಬ ಕಡಿಮೆ ಅಮೌಂಟಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಹಂಚಬೇಕು, ಯಾಕಂದರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಭಾಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದ್ದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರಿಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗುತ್ತೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.